ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 36ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನ್ನಲ್ಲಿ ನಾವು ಆಪರೇಟಿಂಗ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. A bus with a capacity of 50 passengers makes a return trip from Gulbarga to Ballari via Lingsur per day. The distance between Gulbarga to Lingsur is 300 kilometers and between Lingsur to Ballari is 100 kilometers. During the onward journey, the bus is full capacity up to Lingsur, but only 60% full to capacity from Lingsur to Ballari. On the other hand, on return trip, it is full to capacity from Ballari to Lingsur, but carries 80% of the capacity between Lingsur to Gulbarga. ಸೊ ನಮಗೆ ಗೊತ್ತಿದೆ, ನಾವು ಟೋಟಲ್ ಎಫೆಕ್ಟಿವ್ ಪ್ಯಾಸೆಂಜರ್ನ ಕಿಲೋಮೀಟ್ರನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೊ ನಮಗೆ ಏನೇನು ಇನ್ಫಾರ್ಮೇಷನ್ ಬೇಕಂದರೆ ನಂಬರ್ ಆಫ್ ವೆಹಿಕಲ್ಸ್ ಬೇಕು, ನಂಬರ್ ಆಫ್ ಟ್ರಿಪ್ಸ್ ಬೇಕು, ಆ್ಯಂಡ್ ದೆನ್ ಡಿಸ್ಟೆನ್ಸ್ ಬೇಕು ಇನ್ ಕಿಲೋಮೀಟರ್ಸ್ ಆರ್ ಇನ್ ಮೈಲ್ಸ್, ಆ್ಯಂಡ್ ದೆನ್ ನಂಬರ್ ಆಫ್ ಡೇಸ್ ಆಪ್ರೇಟೆಡ್ ಬೇಕು, ಹಾಗೆ ಕೆಪಾಸಿಟಿ ಬೇಕು, ಕೆಪಾಸಿಟಿ ಯುಟಿಲೈಸ್ಡ್ ಬೇಕು. ಸೊ ಇಲ್ಲಿ ನೋಡಿ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಎ ಬಸ್ ಅಂತ ಕೊಟ್ಟಿದ್ದಾರೆ. ಓನ್ಲಿ ಒನ್ ವೆಹಿಕಲ್ ಈಸ್ ದೇರ್ ಆ್ಯಂಡ್ ಕೆಪಾಸಿಟಿ ಈಸ್ 50 ಪ್ಯಾಸೆಂಜರ್ಸ್. ಮೇಕ್ಸ್ ಎ ರಿಟರ್ನ್ ಟ್ರಿಪ್ ಫ್ರಮ್ ಗುಲ್ಬರ್ಗಾ ಟು ಬಳ್ಳಾರಿ ವಯಾ ಲಿಂಗ್ಸೂರ್. ಸೊ ಇದು ಒಂದೇ ಊರಿಗೆ ಹೋಗ್ತಾ ಇಲ್ಲ. ಸೊ ಇಲ್ಲಿ ಗುಲ್ಬರ್ಗಾ ಟು ಬಳ್ಳಾರಿ ಹೋಗಬೇಕು, ಮಧ್ಯದಲ್ಲಿ ಲಿಂಗ್ಸೂರ್ ಅನ್ನೋದು ಆನ್ ದಿ ವೇ ಸಿಗುತ್ತೆ. ಸೊ ಇಲ್ಲಿ ಮೂರು ಇದನ್ನು ಕವರ್ ಮಾಡ್ತಾ ಇದ್ದಾರೆ ಊರನ್ನು. ಒಂದು ಗುಲ್ಬರ್ಗಾಯಿಂದ ಲಿಂಗ್ಸೂರ್ ಹೋಗ್ಬಿಟ್ಟು ಅಲ್ಲಿಂದ ಬಳ್ಳಾರಿಗೆ ಮುಟ್ತಾ ಇದೆ ಬಸ್ಸು. The distance between Gulbarga to Lingsur is 300 kilometers. So Gulbarga ಇಂದ ಲಿಂಗ್ಸೂರ್ಗೆ 300 kilometers and between Lingsur to Ballari 100 kilometers. ಟೋಟಲ್ 400 kilometers. ಬಟ್ ಯಾಕೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಗುಲ್ಬರ್ಗಾ ಟು ಲಿಂಗ್ಸೂರ್ ಮತ್ತು ಲಿಂಗ್ಸೂರ್ ಟು ಬಳ್ಳಾರಿ ಇಲ್ಲಿ ಆನ್ವರ್ಡ್ ಜರ್ನಿಗೆ ಕೆಪಾಸಿಟಿ ಬೇರೆ ಇದೆ ಮತ್ತು ರಿಟರ್ನ್ ಜರ್ನಿಗೆ ಬೇರೆ ಕೆಪಾಸಿಟಿ ಯುಟಿಲೈಸ್ಡ್ ಇರೋದ್ರಿಂದ ನಾವು ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕಾದ್ರಿಂದ ಇದನ್ನು ಕಿಲೋಮೀಟರ್ಸ್ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಡ್ಯೂರಿಂಗ್ ದ ಆನ್ವರ್ಡ್ ಜರ್ನಿ ದ ಬಸ್ ಈಸ್ ಫುಲ್ ಕೆಪಾಸಿಟಿ ಅಪ್ ಟು ಲಿಂಗ್ಸೂರ್. ಸೊ ಇಲ್ಲಿ ನೋಡಿ ಗುಲ್ಬರ್ಗಾಯಿಂದ ಬಳ್ಳಾರಿಗೆ ಹೋಗ್ತಾ ಇರೋದು, ಮಧ್ಯದಲ್ಲಿ ಲಿಂಗ್ಸೂರ್ ಇದೆ. ಸೊ ಅಂದರೆ ಗುಲ್ಬರ್ಗಾ ಟು ಲಿಂಗ್ಸೂರ್ಗೆ 300 kilometers ಇದೆ. ಸೊ ಅಲ್ಲಿ ಕೊಟ್ಟಿರೋದು ಡ್ಯೂರಿಂಗ್ ದ ಆನ್ವರ್ಡ್ ಜರ್ನಿ ದ ಬಸ್ ಈಸ್ ಫುಲ್ ಕೆಪಾಸಿಟಿ ಅಪ್ ಟು ಲಿಂಗ್ಸೂರ್. ಸೊ ಗುಲ್ಬರ್ಗಾಯಿಂದ ಲಿಂಗ್ಸೂರ್ವರೆಗೆ ಫುಲ್ ಕೆಪಾಸಿಟಿ ಯುಟಿಲೈಸ್ ಆಗಿದೆ. ಅಂದರೆ 100% ಅಷ್ಟು ಕೆಪಾಸಿಟಿ ಯುಟಿಲೈಸೇಷನ್ ಇದೆ. ಹಾಗೆ ಬಟ್ ಓನ್ಲಿ 60% ಫುಲ್ ಟು ಕೆಪಾಸಿಟಿ ಫ್ರಮ್ ಲಿಂಗ್ಸೂರ್ ಟು ಬಳ್ಳಾರಿ. ಲಿಂಗ್ಸೂರಿಂದ ಬಳ್ಳಾರಿಗೆ 60% ಮಾತ್ರ ಯುಟಿಲೈಸ್ ಮಾಡಿದೆ. ಸೊ ಕಿಲೋಮೀಟರ್ಸು ಡಿಫ್ರೆಂಟ್ ಇದೆ, ಹಾಗೆ ಕೆಪಾಸಿಟಿ ಯುಟಿಲೈಸ್ಡೂ ಸಹ ಡಿಫ್ರೆಂಟ್ ಇದೆ. ಆನ್ ದಿ ಅದರ್ ಹ್ಯಾಂಡ್ ಆನ್ ರಿಟರ್ನ್ ಟ್ರಿಪ್ ಇಟ್ ಈಸ್ ಫುಲ್ ಟು ಕೆಪಾಸಿಟಿ ಫ್ರಮ್ ಬಳ್ಳಾರಿ ಟು ಲಿಂಗ್ಸೂರ್. ಸೊ ವಾಪಸ್ ಬರ್ತಾ ಬಳ್ಳಾರಿಯಿಂದ ಮತ್ತು ಗುಲ್ಬರ್ಗಾ ವಾಪಸ್ ಬರಬೇಕಂದ್ರೆ ಮಧ್ಯದಲ್ಲಿ ಲಿಂಗ್ಸೂರ್ ಇದೆ. ಸೊ ಅಲ್ಲಿ ಬಳ್ಳಾರಿ ಟು ಲಿಂಗ್ಸೂರು 100 kilometer ಇದೆ, ಆದರೆ ಫುಲ್ ಕೆಪಾಸಿಟಿ ಯುಟಿಲೈಸ್ ಆಗಿದೆ ರಿಟರ್ನ್ ಟ್ರಿಪ್ಪಲ್ಲಿ. ಬಟ್ ಕ್ಯಾರೀಸ್ 80% ಆಫ್ ದಿ ಕೆಪಾಸಿಟಿ ಬಿಟ್ವೀನ್ ಲಿಂಗ್ಸೂರ್ ಟು ಗುಲ್ಬರ್ಗಾ. ಹಾಗೆ ಲಿಂಗ್ಸೂರಿಂದ ಗುಲ್ಬರ್ಗಾ ಹೋಗಬೇಕಂದ್ರೆ 300 kilometers ಇದೆ. ಸೊ ಅಲ್ಲಿ ಕೆಪಾಸಿಟಿ ಯುಟಿಲೈಸ್ಡ್ ಈಸ್ 80%. ಸೊ ಅಷ್ಟೇ ಅಲ್ಲ, ಬೇರೆ ಇನ್ಫಾರ್ಮೇಷನ್ ಇದೆ ಇಲ್ಲಿ ಕಾಸ್ಟಿಗೆ ಸಂಬಂಧಪಟ್ಟಂಗೆ. The following information is provided to you. The bus runs on an average of 25 days in a month. ನಮಗೆ ಪ್ಯಾಸೆಂಜರ್ ಕಿಲೋಮೀಟ್ರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಸೊ ನಂಬರ್ ಆಫ್ ಡೇಸ್ ಇಂಪಾರ್ಟೆಂಟು ಇಲ್ಲಿದೆ ಅದರದ್ದು ಇನ್ಫಾರ್ಮೇಷನ್ನು. ಕಾಸ್ಟ್ ಆಫ್ ದಿ ಬಸ್ ₹10 lakhs. ಎಸ್ಟಿಮೇಟೆಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ಟರ್ 10 years ಆಫ್ ಲೈಫ್ ಈಸ್ ₹2,80,000. ಸೊ ಇದು ಕಾಸ್ಟ್ ಆಫ್ ದಿ ಬಸ್ ಮತ್ತು ಎಸ್ಟಿಮೇಟೆಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿರೋದು ನಮಗೆ ಡಿಪ್ರಿಸಿಯೇಷನ್ನ ಕಂಡುಹಿಡಲಿಕ್ಕೆ ಇನ್ಫಾರ್ಮೇಷನ್ ಆಗಿದೆ. ರೋಡ್ ಲೈಸೆನ್ಸ್ ಟ್ಯಾಕ್ಸ್ ಪರ್ ಇಯರ್ ₹20,000. ನೋಡಿ ಇಲ್ಲಿ ನಾವು ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕಂಡುಹಿಡ್ಕೊಂಡಿರೋದು ಸೊ ಪರ್ ಮಂತ್, ಅಂದರೆ ಇಲ್ಲಿ 25 days ಇನ್ ಎ ಮಂತ್, ಅಂದರೆ 1 monthಗೆ ನಾವಿಲ್ಲಿ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನ ಕಂಡುಹಿಡ್ಕೊಂಡಿದ್ದೀವಿ. ಸೊ ನಾವು ಯಾವುದು ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಎಷ್ಟು ಪೀರಿಯಡ್ಗೆ ಕಂಡುಹಿಡ್ಕೊಂಡಿರ್ತೀವಿ ಅದಕ್ಕೆ ಸರಿಯಾಗಿ ನಾವು ಕಾಸ್ಟ್ಗಳು ಏನಾಗುತ್ತೆ, ಎಕ್ಸ್ಪೆನ್ಸಸ್ ಏನಾಗಿರುತ್ತೆ ಅವನ್ನು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸು ನಾವು ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ರೋಡ್ ಲೈಸೆನ್ಸ್ ಟ್ಯಾಕ್ಸ್ ಪರ್ ಇಯರ್ ಕೊಟ್ಟಿದ್ದಾರೆ, ಅದನ್ನು ಮಂತಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇನ್ಶೂರೆನ್ಸ್ ಚಾರ್ಜಸ್ ಪರ್ ಇಯರ್
rupees 4000. ಹಾಗೆ ಒಂದೊಂದನ್ನು ಎಕ್ಸ್ಪೆಂಡಿಚರ್ ಯಾವುದು, ವೆದರ್ ಇಟ್ ಈಸ್ ಅ ಫಿಕ್ಸ್ಡ್ ಆರ್ ಸೆಮಿ ವೇರಿಯಬಲ್ ಆರ್ ವೇರಿಯಬಲ್ ಅಥವಾ ರನ್ನಿಂಗ್ ಅಂತ ನೋಡ್ಬಿಡೋಣ. ಎಕ್ಸ್ಪೆಂಡಿಚರ್ ಆನ್ ಡಿಪ್ರಿಸಿಯೇಷನ್ ಇದೆ. ಫಸ್ಟ್ ಇನ್ಫಾರ್ಮೇಷನ್ ಇದೆಯಲ್ಲ, ಕಾಸ್ಟ್ ಆಫ್ ಬಸ್ 10 lakhs ಇದೆ, ಎಸ್ಟಿಮೇಟೆಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇಷ್ಟು ಡಿಪ್ರಿಸಿಯೇಷನ್ಗೆ. ಸೊ ಇಲ್ಲಿ ಕೊಟ್ಟಿರೋದು ನಮಗೆ ಕಿಲೋಮೀಟರ್ಸ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ, ಇದನ್ನು ಪೀರಿಯಡ್ಗೆ ಕ್ಯಾಲ್ಕುಲೇಟ್ ಕೊಟ್ಟಿರೋದ್ರಿಂದ 10 years ಅಂತ ಕೊಟ್ಟಿರೋದ್ರಿಂದ, ಸೊ ಇಟ್ ಈಸ್ ಫಾರ್ ಟೈಮ್ ಪೀರಿಯಡ್ಗೆ ಕೊಟ್ಟಿರೋದ್ರಿಂದ ಇದನ್ನು ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಅಥವಾ ಫಿಕ್ಸ್ಡ್ ಚಾರ್ಜಸಲ್ಲಿ ತೊಗೊಳ್ಬೋದು. ರೋಡ್ ಲೈಸೆನ್ಸ್ ಟ್ಯಾಕ್ಸ್ ಪರ್ ಇಯರ್. ಸೊ ರೋಡ್ ಲೈಸೆನ್ಸ್ ಟ್ಯಾಕ್ಸ್ ಅನ್ನೋದು ಅದು ನಮ್ಮದು ವೆಹಿಕಲ್ ರನ್ ಆದರೂ ಬಿಟ್ಟರು ನಾವು ಎಕ್ಸ್ಪೆಂಡಿಚರ್ನ ಇನ್ಕರ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಅ ಸ್ಟ್ಯಾಂಡಿಂಗ್ ಚಾರ್ಜ್ ಆರ್ ಫಿಕ್ಸ್ಡ್ ಚಾರ್ಜ್. ಇನ್ಶೂರೆನ್ಸ್ ಚಾರ್ಜಸ್ ಪರ್ ಇಯರ್, ಇದನ್ನು ಮಂತಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಇದು ಸಹ ಫಿಕ್ಸೆಡ್ ಚಾರ್ಜಸ್ ಆಗಿರುತ್ತೆ. ಗ್ಯಾರೇಜ್ ರೆಂಟ್ ಪರ್ ಇಯರ್ ₹24,000, ಇದನ್ನು ಸಹ ನಾವು ಮಂತಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಸೊ ಇದನ್ನು ಸಹ ಫಿಕ್ಸೆಡ್ ಚಾರ್ಜ್ ಆಗಿದೆ. ಗ್ಯಾರೇಜ್ ರೆಂಟ್ ವೆಹಿಕಲ್ ರನ್ ಆದರೂ ಬಿಟ್ಟರು ಗ್ಯಾರೇಜ್ ರೆಂಟು ನಾವು ಪೇ ಮಾಡಬೇಕಾಗುತ್ತೆ. ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್ ವೇಜಸ್ ಪರ್ ಮಂತ್. ಸೊ ಇದು ಪರ್ ಮಂತ್ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಇದನ್ನು ನಾವು ಸ್ಟ್ಯಾಂಡಿಂಗ್ ಚಾರ್ಜಲ್ಲಿ ತೊಗೊಳ್ತೀವಿ. ಯಾವುದನ್ನೇ ಆಗಲಿ, ಡಿಪ್ರಿಸಿಯೇಷನ್ ಆಗಲಿ, ಡ್ರೈವರ್ಸ್ ಕಂಡಕ್ಟರ್ಸ್ ವೇಜಸ್ ಸ್ಯಾಲ್ರೀಸ್ ಏನೇ ಇದ್ರೂ ಪೀರಿಯಡ್ಗೆ ಕೊಟ್ಟಿದ್ರೆ, ಟೈಮ್ ಬೇಸಿಸ್ ಮೇಲೆ ಕೊಟ್ಟಿದ್ರೆ ಅದನ್ನು ನಾವು ಸ್ಟ್ಯಾಂಡಿಂಗ್ ಚಾರ್ಜಸಲ್ಲಿ ತೊಗೊಳ್ಬೇಕಾಗುತ್ತೆ. ಕಾಸ್ಟ್ ಆಫ್ ಡೀಸೆಲ್ ಪರ್ ಲೀಟರ್ ₹40. ಸೊ ಇದು ಕಾಸ್ಟ್ ಆಫ್ ಡೀಸೆಲ್, ಇದು ಡೀಸೆಲ್ ಇಸ್ ಅ ವೇರಿಯಬಲ್ ಚಾರ್ಜ್ ಆರ್ ರನ್ನಿಂಗ್ ಚಾರ್ಜ್. ಕಿಲೋಮೀಟರ್ಸ್ ಪರ್ ಲೀಟರ್ 10 kilometers. ಸೊ ಇದು ಎರಡೂ ಕಾಸ್ಟ್ ಆಫ್ ಡೀಸೆಲ್ ಹಾಗೆ ಕಿಲೋಮೀಟರ್ಸ್ ಪರ್ ಲೀಟರ್ ಕೊಟ್ಟಿರೋದು ನಮಗೆ 1 kilometerಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿರೋದ್ರಿಂದ ಇದು ನಮಗೆ ರನ್ನಿಂಗ್ ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಟೈರ್ಸ್, ಟ್ಯೂಬ್ಸ್ ಆ್ಯಂಡ್ ಮೇಂಟೆನೆನ್ಸ್ 40 paise per kilometer. ಟ್ಯೂಬ್ಸ್, ಟೈರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ಯಾವಾಗಲೂ ಮೇಂಟೆನೆನ್ಸ್ ಚಾರ್ಜಸಲ್ಲಿ ಅಥವಾ ಸೆಮಿ ವೇರಿಯಬಲ್ ಚಾರ್ಜಸ್ ಆಗಿರುತ್ತೆ. ಸೊ ಕ್ವೆಶ್ಚನ್ ಏನು ಅಂದರೆ, ಕ್ಯಾಲ್ಕುಲೇಟ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. So first we will calculate the total effective passenger kilometer. Okay, so ಇಲ್ಲಿ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಫಸ್ಟು ಗುಲ್ಬರ್ಗಾ ಟು ಲಿಂಗ್ಸೂರ್ ಆ್ಯಂಡ್ ದೆನ್ ಲಿಂಗ್ಸೂರ್ ಟು ಬಳ್ಳಾರಿ ಫಸ್ಟು ಆನ್ವರ್ಡ್ ಜರ್ನಿ ಮಾಡ್ಕೊಳ್ಳೋಣ. ಆಮೇಲೆ ರಿಟರ್ನ್ ಜರ್ನಿಗೂ ಸಹ ನಾವು ಬೆಳ್ಳಾರಿ ಟು ಲಿಂಗ್ಸೂರ್ ಆ್ಯಂಡ್ ಲಿಂಗ್ಸೂರ್ ಟು ಗುಲ್ಬರ್ಗಾ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಇಲ್ಲಿ ಫಾರ್ಮುಲಾ ಇಲ್ಲಿದೆ. ಸೊ ಇನ್ಫಾರ್ಮೇಷನ್ ಇನ್ನೊಂದು ಸರಿ ಬರೆದಿದ್ದೀವಿ. ಆನ್ವರ್ಡ್ ಜರ್ನಿ 1. ಸೊ ಇಲ್ಲಿ ರಿಟರ್ನ್ ಟ್ರಿಪ್ ಅಂತ ಹೇಳಿದ್ದಾರೆ. ಪರ್ ಡೇ ಎವ್ರಿ ಡೇ ಅದು ಗುಲ್ಬರ್ಗಾಯಿಂದ ಬಳ್ಳಾರಿಗೆ ಹೋಗಿ ಬರುತ್ತೆ. ಅಂದರೆ ಸೊ ಅಲ್ಲಿಗೆ 1 ಟ್ರಿಪ್ ಆನ್ವರ್ಡ್ ಜರ್ನಿ, 1 ಟ್ರಿಪ್ ರಿಟರ್ನ್ ಆಗುತ್ತೆ. ಓಕೆ, ಸೊ ಆನ್ವರ್ಡ್ ಜರ್ನಿ 1 ಫ್ರಮ್ ಗುಲ್ಬರ್ಗಾ ಟು ಲಿಂಗ್ಸೂರ್ ಆ್ಯಂಡ್ 1 ಫ್ರಮ್ ಲಿಂಗ್ಸೂರ್ ಟು ಬಳ್ಳಾರಿ, ಆ್ಯಂಡ್ ರಿಟರ್ನ್ ಜರ್ನಿ ಆಲ್ಸೋ 1 ಫ್ರಮ್ ಬಳ್ಳಾರಿ ಟು ಲಿಂಗ್ಸೂರ್ ಆ್ಯಂಡ್ 1 ಫ್ರಮ್ ಲಿಂಗ್ಸೂರ್ ಟು ಗುಲ್ಬರ್ಗಾ. Okay, distance is 300 kilometers from Gulbarga to Lingsur and 100 kilometers from Lingsur to Ballari. Number of days is 25. Capacity is 50 passengers. Capacity utilized is for onward journey. So from Gulbarga to Lingsur it is 100%. Here it is. Yes, during onward journey the bus is full capacity up to Lingsur, but only 60% full to capacity from Lingsur to Ballari. Okay, 100% from Gulbarga to Lingsur and 60% from Lingsur to Ballari. Okay, for return journey, see here. On the other hand, on return trip, it is full to capacity from Ballari to Lingsur, means 100%, but carries 80% of the capacity from Lingsur to Gulbarga. Okay, capacity utilized. So onward journey 100 from Gulbarga to Lingsur and 60% from Lingsur to Ballari. For return journey 100% from Ballari to Lingsur and 80% from Lingsur to Gulbarga. Okay, we'll calculate the total kilometers and total passenger kilometer. So why the calculation of total kilometers is needed? So see here. So the cost of diesel per liter is ₹50 and kilometers per liter is 10 kilometers. And also 10th one, cost of tires, tubes and maintenance 40 paise per kilometer. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕಿಲೋಮೀಟರ್ಸ್ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಕಾಸ್ಟ್ ಆಫ್ ಡೀಸೆಲ್ನ ಮತ್ತು
ಕಾಸ್ಟ್ ಆಫ್ ಟೈರ್ಸ್ ಟ್ಯೂಬ್ಸ್ ಆ್ಯಂಡ್ ಮೇಂಟೆನೆನ್ಸ್. ಇಲ್ಲಿ ಏನಂದರೆ 1 ಮಂತಿಗೆ ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ವೆಹಿಕಲ್ಲು ಬಸ್ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಯಾಕಂದರೆ ಇಲ್ಲಿ 1 ಕಿಲೋಮೀಟರ್ ಎಷ್ಟು ಅನ್ನೋದು ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಮಗೆ ಬೇಕಾಗಿರೋದು 1 ಮಂತಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿರೋದ್ರಿಂದ ಸೊ ಎಲ್ಲ ನಾವು ಕಾಸ್ಟ್ ಎಕ್ಸ್ಪೆಂಡಿಚರ್ಸ್ ಎಲ್ಲನೂ ನಾವು ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನಾವು 1 ಅವರ್ಗೆ 1 ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ ಎಲ್ಲನೂ ನಾವು ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇದನ್ನು ಪರ್ ಮಂತಿಗೆ ಎಷ್ಟು ಟೋಟಲ್ ಕಿಲೋಮೀಟರ್ಸ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಟೋಟಲ್ ಕಿಲೋಮೀಟರ್ಸ್ ಎಷ್ಟಾಗುತ್ತೆ ಪರ್ ಮಂತಿಗೆ ನೋಡೋಣ. ಸೊ ಟೋಟಲ್ ಕಿಲೋಮೀಟರ್ಸ್ ಪರ್ ಮಂತಿಗೆ ಏನಂದರೆ ಸೊ ಇಲ್ಲಿ ಎಕ್ಸೆಪ್ಟ್ ದ ಕೆಪಾಸಿಟಿ ಆ್ಯಂಡ್ ಕೆಪಾಸಿಟಿ ಯುಟಿಲೈಸ್ಡ್. ಸೊ ಯಾವುದಕ್ಕೆ ನಾವು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ಗೆ ಏನು ಅದನ್ನು ಉಪಯೋಗಿಸ್ತೀವಲ್ಲ ಫಾರ್ಮುಲಾ, ಅದರಲ್ಲಿ ಇದೆರಡನ್ನು ಮಾತ್ರ ತೆಗಿಬೇಕಷ್ಟೆ. ಸೊ ಯಾವ್ದು ಇರುತ್ತೆ ಅಂದರೆ ನಂಬರ್ ಆಫ್ ವೆಹಿಕಲ್ಸು, ನಂಬರ್ ಆಫ್ ಟ್ರಿಪ್ಸ್, ಡಿಸ್ಟೆನ್ಸ್ ಆ್ಯಂಡ್ ನಂಬರ್ ಆಫ್ ಡೇಸ್ ಇರುತ್ತೆ. ಸೊ ಇದು ಅಷ್ಟೇ. ಆನ್ವರ್ಡ್ ಜರ್ನಿಗೆ ಸಪ್ರೇಟ್ ಮಾಡ್ಕೊಳ್ಳೋಣ ಮತ್ತು ರಿಟರ್ನ್ ಜರ್ನಿಗೆ ಸಪ್ರೇಟ್ ಮಾಡೋಣ. ಸೊ ಫ್ರಮ್ ಗುಲ್ಬರ್ಗಾ ಟು ಲಿಂಗ್ಸೂರ್, ಸೊ ನಂಬರ್ ಆಫ್ ವೆಹಿಕಲ್ ಈಸ್ ಓನ್ಲಿ 1 bus ಆ್ಯಂಡ್ number of trips is only 1 trip and distance is from Gulbarga to Lingsur 300 kilometers and number of days is 25 it is given. So that is equal to 7500 kilometers. ಹಾಗೆ ಲಿಂಗ್ಸೂರ್ ಟು ಬಳ್ಳಾರಿಗೆ ಸೊ 1 bus and 1 trip into 100 kilometers. The distance between Lingsur and Ballari is 100 kilometers only into 25 is the number of days. ಸೊ ಅದು ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2500 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದು ಬರೀ ಆನ್ವರ್ಡ್ ಜರ್ನಿಗಾಯಿತು. ಹಾಗೆ ರಿಟರ್ನ್ ಜರ್ನಿಗೂ ಕ್ಯಾಲ್ಕುಲೇಟ್ ಮಾಡಬೇಕು. ರಿಟರ್ನ್ ಜರ್ನಿ ಅಂದರೆ ಗುಲ್ಬರ್ಗಾ ಟು ಬಳ್ಳಾರಿ ಹೋಗಿ ಮತ್ತೆ ವಾಪಸ್ ಬರೋದು ಬಳ್ಳಾರಿ ಟು ಗುಲ್ಬರ್ಗಾ ಬರಬೇಕು. ಮಧ್ಯದಲ್ಲಿ ಲಿಂಗ್ಸೂರ್ ಇದೆ. ಸೊ ಬಳ್ಳಾರಿ ಟು ಗುಲ್ಬರ್ಗಾ ಅಂದಾಗ ಫಸ್ಟ್ ಬಳ್ಳಾರಿ ಟು ಲಿಂಗ್ಸೂರ್ ಎಷ್ಟಾಗುತ್ತೆ ನೋಡೋಣ. ಸೊ 1 bus and 1 trip into 100 kilometers. So distance between Ballari to Lingsur is only 100 kilometers. So into 25 days equal to 2500. So next from Lingsur to Gulbarga, number of vehicles is only 1 and trips only 1, distance is 300 kilometers and number of days is 25. So total it will come to 7500. So total effective kilometers ಇದಿಷ್ಟು ಟೋಟಲ್ ಮಾಡಿದ್ರೆ ನಮಗೆ 20,000 ಆಗುತ್ತೆ. 20,000 ಕಿಲೋಮೀಟರ್ಸ್ ಪರ್ ಮಂತ್. ಓಕೆ, ನೆಕ್ಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ದ ಟೋಟಲ್. ನೆಕ್ಸ್ಟ್ ನಾವು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ನಂಬರ್ ಆಫ್ ವೆಹಿಕಲ್ಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಕೆಪಾಸಿಟಿ ಯುಟಿಲೈಸ್ಡ್. ಸೊ ಇಲ್ಲೂ ಅಷ್ಟೇ ನಾವು ಆನ್ವರ್ಡ್ಗೆ ಬೇರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ರಿಟರ್ನ್ಗೆ ಬೇರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಯಾಕಂದರೆ ಸೊ ಡಿಸ್ಟೆನ್ಸು ಡಿಫ್ರೆಂಟ್ ಇದೆ, ಹಾಗೆ ಪರ್ಸಂಟೇಜ್ ಆಫ್ ಯುಟಿಲೈಸೇಷನ್ ಕೆಪಾಸಿಟಿ ಯುಟಿಲೈಸೇಷನ್ನು ಚೇಂಜ್ ಇದೆ. ಸೊ ಇಲ್ಲಿ ಗುಲ್ಬರ್ಗಾ ಟು ಲಿಂಗ್ಸೂರ್, ಫಸ್ಟ್ಗೆ ಗುಲ್ಬರ್ಗಾ ಟು ಬಳ್ಳಾರಿಗೆ ಹೋಗಬೇಕಂದ್ರೆ ಮಧ್ಯದಲ್ಲಿ ಲಿಂಗ್ಸೂರ್ ಇರೋದ್ರಿಂದ ಸೊ ಗುಲ್ಬರ್ಗಾ ಟು ಲಿಂಗ್ಸೂರು, ಸೊ ನಂಬರ್ ಆಫ್ ವೆಹಿಕಲ್ ಓನ್ಲಿ 1 ಆ್ಯಂಡ್ ನಂಬರ್ ಆಫ್ ಟ್ರಿಪ್ ಓನ್ಲಿ ಆನ್ವರ್ಡ್ ಜರ್ನಿ 1 ಮಾತ್ರ. ಸೊ ಇಂಟು 300 kilometers ಇಂಟು 25 days ಇಂಟು 50 passenger capacity into 100% utilization. So it is equal to 3,75,000. Next, Lingsur to Ballari, only 1 bus, 1 into 1 trip into 100 kilometers into 25 days into 50 passenger capacity into 60% capacity utilized. So that is equal to 75,000. So next for return journey. ಸೊ ರಿಟರ್ನ್ ಹೇಗೆ ಅಂದರೆ ಗುಲ್ಬರ್ಗಾ ಟು ಬಳ್ಳಾರಿ ಹೋಗಿ ಆದಮೇಲೆ ವಾಪಸ್ಸು ಬಳ್ಳಾರಿ ಟು ಗುಲ್ಬರ್ಗಾ ಬರಬೇಕು, ಮಧ್ಯದಲ್ಲಿ ಲಿಂಗ್ಸೂರ್ ಇದೆ. ಸೊ ಬಳ್ಳಾರಿ ಟು ಲಿಂಗ್ಸೂರ್ 1 vehicle, only 1 bus into 1 trip into 100 kilometers into 25 days into 50 passenger capacity and 100% utilization ಅಲ್ಲಿ ಕೊಟ್ಟಿದ್ರು. ರಿಟರ್ನ್ ಜರ್ನಿಯಲ್ಲಿ ಬಳ್ಳಾರಿ ಟು ಲಿಂಗ್ಸೂರ್ 100%, ಲಿಂಗ್ಸೂರ್ ಟು ಗುಲ್ಬರ್ಗಾ 80% ಅಂತ. ಸೊ ಅದಕ್ಕೆ ಈಗ ಅದಿಷ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ 1,25,000 ಪ್ಯಾಸೆಂಜರ್ ಕಿಲೋಮೀಟರ್ಸ್ ಆಯಿತು. ಮತ್ತು ನೆಕ್ಸ್ಟು ಲಿಂಗ್ಸೂರ್ ಟು ಗುಲ್ಬರ್ಗಾ ಅಂದಾಗ ಓನ್ಲಿ 1 vehicle, 1 bus into 1 trip into 300 kilometers into 25 days into 50 passengers into 80% ಯುಟಿಲೈಸ್ಡ್. ಸೊ ಟೋಟಲ್ ನಮಗೆ 3 lakh ಆಯಿತು. ಸೊ ಎಷ್ಟು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬರುತ್ತೆ. ಇದು ಇರಲಿ ನಮಗೆ. ಸೊ ಲೇಟ್ ಡೌನ್ ಫಾರ್ ರಿಪೇರ್ಸ್ ಅಂತ ಯಾವುದು ಕೊಟ್ಟಿಲ್ಲ, ಅದರಿಂದ
ಏನು ಲೆಸ್ ಡಿಡಕ್ಷನ್ ಏನು ಮಾಡೋಂಗಿಲ್ಲ. ಸೊ ಇದಿಷ್ಟು ಟೋಟಲ್ ಮಾಡಿದರೆ ಏನು ಬಂದಿತ್ತು, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ದಟ್ ಈಸ್ ಈಕ್ವಲ್ ಟು ಟೋಟಲ್ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್. ಸೊ ದಿಸ್ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ 1 ಮಂತ್. 1 ಮಂತಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ದಟ್ ಈಸ್ ಈಕ್ವಲ್ ಟು 8,75,000. ಸೊ ಟೋಟಲ್ ಪ್ಯಾಸೆಂಜರ್ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್ ಈಕ್ವಲ್ ಟು 8,75,000. ಸೊ ಈಗ ನಾವು 1 ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಸೊ ಇದನ್ನು ಸಹ ನಾವು ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ ನಾವು ಸೊ ಅದನ್ನು ಡಿವೈಡೆಡ್ ಬೈ ಪ್ಯಾಸೆಂಜರ್ ಕಿಲೋಮೀಟ್ರ್ ಮಾಡಿದಾಗ ನಮಗೆ ಒಂದು ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ಎಷ್ಟು ಆಪ್ರೇಟಿಂಗ್ ಕಾಸ್ಟ್ ಆಗುತ್ತೆ ಅಂತ ಕಂಡುಹಿಡ್ಕೊಳ್ಬೋದು. ಸೊ ಇಲ್ಲಿ ನಾವು ಕ್ವೆಶನಲ್ಲಿತ್ತು ಏನೇನು ಇನ್ಫಾರ್ಮೇಷನ್ ಇದೆ ನೋಡಿಬಿಡಿ ಒಂದು ಸಾರಿ. ಓಕೆ, cost of the bus 10 lakh rupees, 10 lakhs. Estimated scrap value after 10 years of life rupees 2,80,000. ಎರಡೂ ಸೇರಿಬಿಟ್ಟು ನಮಗೆ ಡಿಪ್ರಿಸಿಯೇಷನ್ ಕಂಡುಹಿಡಿಯಲಿಕ್ಕೆ ಇನ್ಫಾರ್ಮೇಷನ್ ಆಗಿದೆ. ಸೊ ಇದು ಡಿಪ್ರಿಸಿಯೇಷನ್ನು ನಮಗೆ ಇಯರ್ಸಿಗೆ ಕೊಟ್ಟಿರೋದ್ರಿಂದ, ಇಲ್ಲಿ ನೋಡಿ ಇನ್ಫಾರ್ಮೇಷನ್ನು ಇಯರ್ಸಿಗೆ ಕೊಟ್ಟಿರೋದ್ರಿಂದ ನಾವು ಸೊ ಇದು ಟೈಮ್ ಬೇಸಿಸ್ ಆದ್ದರಿಂದ ಇದನ್ನು ನಾವು ಫಿಕ್ಸ್ಡ್ ಚಾರ್ಜ್ ಆಗಿ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ರೋಡ್ ಲೈಸೆನ್ಸ್ ಟ್ಯಾಕ್ಸ್, ಇದು 1 ಇಯರ್ಗಿದೆ. ಇದನ್ನು 1 ಮಂತಿಗೆ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಸೊ ಡಿಪ್ರಿಸಿಯೇಷನ್, ಕಾಸ್ಟ್ ಆಫ್ ಡಿಪ್ರಿಸಿಯೇಷನ್ ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ನಾವು. ಸೊ ನಮಗೆ ಪರ್ ಇಯರ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಪರ್ ಇಯರ್ ಕ್ಯಾಲ್ಕುಲೇಷನ್ ಹೇಗೆ ಅಂದರೆ, ಕಾಸ್ಟ್ ಆಫ್ ವೆಹಿಕಲ್, ಸೊ ನಮಗೆ ಎಷ್ಟು ಪರ್ಚೇಸ್ ವ್ಯಾಲ್ಯೂ ಇತ್ತು ಅದರಲ್ಲಿ ನಾವು ಸ್ಕ್ರ್ಯಾಪ್ ಏನು ಬರುತ್ತೆ ನಾವು ಅದನ್ನು ರೀಸೇಲ್ ಮಾಡಿದರೆ ಅಟ್ ದಿ ಎಂಡ್ ಆಫ್ ದಿ 10 ಇಯರ್ಸ್, ಇಲ್ಲಿ 10 ಇಯರ್ಸ್ ಇರೋದ್ರಿಂದ ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ, ಸೊ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್, ಎಷ್ಟು ಅದನ್ನು ಯೂಸ್ ಮಾಡಿದ್ದೀವಿ, ಸೊ ಅದು ನಂಬರ್ ಆಫ್ ಇಯರ್ಸ್. ಸೊ ಇಲ್ಲಿ 10 lakh is the purchase value or cost value of vehicle minus 2,80,000 is the scrap value divided by 10 years. ಸೊ ಅದನ್ನು ಮಾಡಿದ್ರೆ ನಮಗೆ 72,000 ಪರ್ ಆ್ಯನಮ್ ಸಿಕ್ತು. ಅಂದರೆ ಒಂದು ವರ್ಷಕ್ಕೆ 72,000 ರುಪೀಸ್ ನಮಗೆ ಡಿಪ್ರಿಸಿಯೇಷನ್ ಆಯಿತು. ಸೊ ನಮಗೆ 1 ಮಂತ್ಗೆ ಬೇಕಾ, ಅದಕ್ಕೋಸ್ಕರ ನಾವು 72,000 ಪರ್ ಇಯರ್ ಇದೆ. ಸೊ ಡಿವೈಡೆಡ್ ಬೈ 12 months, ಸೊ ವಿಲ್ ಗೆಟ್ ಪರ್ ಮಂತ್ ಡಿಪ್ರಿಸಿಯೇಷನ್ ಚಾರ್ಜ್ ಎಷ್ಟಾಗುತ್ತೆ ಅಂದರೆ 72,000 ಡಿವೈಡೆಡ್ ಬೈ 12 ಮಾಡಿದ್ರೆ 6,000 ಪರ್ ಮಂತ್ ಆಯಿತು. ಸೊ ಅದು ನಮಗೆ ಇಯರ್ ವೈಸ್ ಕೊಟ್ಟಿರೋದ್ರಿಂದ ಇದು ಸ್ಟ್ಯಾಂಡಿಂಗ್ ಚಾರ್ಜ್ ಅಂತ ತೊಗೊಳ್ತೀವಿ. ಓಕೆ, ಡಿಪ್ರಿಸಿಯೇಷನ್ ಲಾಸ್ಟ್ಗೆ ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ ನೋಟಲ್ಲಿ ಇದ್ದಿದ್ದನ್ನು, ಡಿಪ್ರಿಸಿಯೇಷನ್ನು 6,000. ಓಕೆ, ರೋಡ್ ಲೈಸೆನ್ಸ್ ಟ್ಯಾಕ್ಸ್ ಇತ್ತು 20,000 ಪರ್ ಆ್ಯನಮ್ ಇತ್ತು. ಸೊ ಅದಕ್ಕೆ ಪರ್ ಆ್ಯನಮ್ ಅಂದರೆ 1 ವರ್ಷಕ್ಕಾದ್ರಿಂದ ಅದನ್ನು 1 ಮಂತಿಗೆ ಅಂದರೆ ಡಿವೈಡೆಡ್ ಬೈ 12. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1,667.67. ನೆಕ್ಸ್ಟ್ ಇನ್ಶೂರೆನ್ಸ್ ಚಾರ್ಜಸ್ ಇತ್ತು 4,000 ಪರ್ ಆ್ಯನಮ್ ಇತ್ತು. ಸೊ ಡಿವೈಡೆಡ್ ಬೈ 12. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 333.33. ಸೊ ಟೋಟಲ್ ಅಲ್ಲಿ ಹಾಕಿದ್ದೀವಿ ಪರ್ ಮಂತ್ 333.33. ನೆಕ್ಸ್ಟ್ ಗ್ಯಾರೇಜ್ ರೆಂಟು ಅಷ್ಟೇ ಪರ್ ಆ್ಯನಮ್ ಕೊಟ್ಟಿದ್ರು 24,000. ಸೊ ಡಿವೈಡೆಡ್ ಬೈ 12 ಇಟ್ ವಿಲ್ ಬಿ ಈಕ್ವಲ್ ಟು 200. ಸಾರಿ, ಇಟ್ ವಿಲ್ ಬಿ ಈಕ್ವಲ್ ಟು 2,000. ಓಕೆ, 200 ಅಂತ ಬರೆದಿದೆ. ಇಟ್ ವಿಲ್ ಬಿ ಈಕ್ವಲ್ ಟು 2,000. ಸೊ ನೆಕ್ಸ್ಟ್ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್ ವೇಜಸ್ ಪರ್ ಮಂತ್ ಇದೆ. ಡೈರೆಕ್ಟರ್ಸ್ ಆ್ಯಂಡ್ ವೇಜಸ್ ಪರ್ ಮಂತ್, ಇಟ್ ಈಸ್ ಗಿವನ್ ಪರ್ ಮಂತ್. ಸಿ ಹಿಯರ್, ಎಸ್, ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್ ವೇಜಸ್ ಪರ್ ಮಂತ್ ಇಟ್ ಈಸ್ 8,000. ಸೊ 8,000 ಸೊ ಇದೆ ಡೈರೆಕ್ಟಾಗಿ ಅದನ್ನು ಹಾಗೆ ಹಾಕ್ಕೊಳ್ಳೋಣ, ಯಾಕಂದರೆ ಪರ್ ಮಂತ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಇಲ್ಲಿ ಡೈರೆಕ್ಟ್ ಕೊಟ್ಟಿರೋದ್ರಿಂದ 8,000. ಸೊ ಡಿಪ್ರಿಸಿಯೇಷನ್ನ ಇಲ್ಲಿ ಸ್ಲೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 6,000 ಪರ್ ಮಂತ್. ಓಕೆ, ಸೊ ಇದಿಷ್ಟು ಟೋಟಲ್ ಮಾಡಿದರೆ ನಮಗೆ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 18,000. ಸೊ ಎಲ್ಲನೂ ಸಪ್ರೇಟ್ ಮಾಡಬೇಕು, ಯಾಕಂದರೆ ಇಲ್ಲಿ ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವುದು, ಮೇಂಟೆನೆನ್ಸ್ ಚಾರ್ಜಸ್ ಯಾವುದು ಎಲ್ಲನೂ ನಾವು ಸಪ್ರೇಟಾಗಿ ತೋರಿಸ್ಬೇಕಾದ್ರಿಂದ ಸೊ ಯಾವ್ಯಾವುದು ಸ್ಟ್ಯಾಂಡಿಂಗ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್ ಸಪ್ರೇಟಾಗಿ ನಾವು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಮೇಂಟೆನೆನ್ಸ್ ಚಾರ್ಜಸ್ ಅಂದರೆ ಸೊ ಇಲ್ಲಿ ಸೆಮಿ ವೇರಿಯಬಲ್ ಅಂತ ಹೇಳ್ತೀವಿ. ಇಲ್ಲಿರೋದು ಒಂದೇ ಒಂದು. ಇಲ್ಲಿ ಕಾಸ್ಟ್ ಆಫ್ ಟೈರ್ಸ್, ಟ್ಯೂಬ್ಸ್ ಆ್ಯಂಡ್ ಮೇಂಟೆನೆನ್ಸ್ 40 ಪೈಸೆ ಪರ್ ಕಿಲೋಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ 40 ಪೈಸೆ ಪರ್ ಕಿಲೋಮೀಟರ್ ಅಂದರೆ 1 ಕಿಲೋಮೀಟ್ರಿಗೆ 40 ಪೈಸೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಇದೆಲ್ಲನೂ 1 ಮಂತಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸಿ ಹಿಯರ್, ಸೊ ಇಲ್ಲಿ 1 ಮಂತಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಕಾಸ್ಟ್ ಪರ್ ಮಂತ್ ಆದ್ದರಿಂದ. ಸೊ 1 ಮಂತಿಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ 40 ಪೈಸೆ ಪರ್ ಕಿಲೋಮೀಟ್ರ್ ಅಂದರೆ ಈ ಮಂತಿಗೆ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ನಾವು ಅಲ್ಲೇ ಕಂಡುಹಿಡಿದಿದ್ವಿ ಫಸ್ಟಿಗೆ. ಟೋಟಲ್ ಕಿಲೋಮೀಟರ್ಸ್ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 20,000 ಕಿಲೋಮೀಟರ್ಸ್ ಪರ್ ಮಂತ್ ಎಫೆಕ್ಟಿವ್ ಇದೆ. ಓಕೆ,
ಸೊ ಅದನ್ನು 40 ಪೈಸೆ ಇಂಟು 20,000 ಕಿಲೋಮೀಟರ್ಸ್ ಮಾಡಿದ್ರೆ ನಮಗೆ ಪರ್ ಮಂತಿಗೆ ಎಷ್ಟಾಗುತ್ತೆ ಸಿಗುತ್ತೆ. 0.40 ಇಂಟು 20,000 ಮಾಡಿದಾಗ ನಮಗೆ ರುಪೀಸ್ 8,000 ಈಸ್ ದ ಕಾಸ್ಟ್ ಆಫ್ ಟೈರ್ಸ್, ಟ್ಯೂಬ್ಸ್ ಆ್ಯಂಡ್ ಮೇಂಟೆನೆನ್ಸ್ ಪರ್ ಮಂತ್. ಓಕೆ, ಅದನ್ನು ಇಲ್ಲಿ ಬರೆದಿದ್ದೀವಿ 8,000. ಸೊ ನೆಕ್ಸ್ಟು ಇನ್ಯಾವುದಿದೆ, ಒಂದೇ ಡೀಸೆಲ್ ಚಾರ್ಜಸ್ ಇದೆ. ಸೊ ಡೀಸೆಲ್ ಚಾರ್ಜಸ್ ಏನು ಕೊಟ್ಟಿದೆ ನೋಡಿ, ಕಾಸ್ಟ್ ಆಫ್ ಡೀಸೆಲ್ ಪರ್ ಲೀಟರ್ ರುಪೀಸ್ 40. ಸೊ 1 ಲೀಟರ್ಗೆ 40 ರುಪೀಸ್. ಓಕೆ, ಕಿಲೋಮೀಟರ್ಸ್ ಪರ್ ಲೀಟರ್ 10 ಕಿಲೋಮೀಟರ್ಸ್. ಇಲ್ಲಿ ಕೊಟ್ಟಿರೋದು ನಮಗೆ 1 ಕಿಲೋಮೀಟ್ರಿಗೆ ಎಷ್ಟು ರುಪೀಸಲ್ಲಿ ಕೊಟ್ಟಿಲ್ಲ, ನಮಗೆ ಎಷ್ಟು ಪೈಸೆ ಆಗುತ್ತೆ ಅಥವಾ ಎಷ್ಟು ರುಪೀಸ್ ಅಂತ. ಸೊ ಇಲ್ಲಿ ಕೊಟ್ಟಿರೋದು 1 ಲೀಟರ್ಗೆ 40 ರುಪೀಸ್ ಆಗುತ್ತೆ, ಆ 1 ಲೀಟರ್ಗೆ 10 ಕಿಲೋಮೀಟರ್ಸ್ ಓಡುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಕಂಡುಹಿಡಿಬೇಕಾಗಿರೋದು ಎಷ್ಟು ರುಪೀಸ್ ಆಗುತ್ತೆ 1 ಕಿಲೋಮೀಟ್ರಿಗೆ ಅಂತ ಕಂಡುಹಿಡಿದು ಅದನ್ನು ಟೋಟಲ್ ಕಿಲೋಮೀಟರ್ಸ್ ಎಷ್ಟು ಒಂದು ಮಂತಿಗಾಗಿತ್ತು 20,000ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಅದ್ರ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ದೀವಿ ನೋಡಿ. ಓಕೆ, ಡೀಸೆಲ್ ಪರ್ ಮಂತ್, ಕಾಸ್ಟ್ ಆಫ್ ಡೀಸೆಲ್ ಪರ್ ಮಂತ್ ರುಪೀಸ್ 40 ಡಿವೈಡೆಡ್ ಬೈ 10 ಕಿಲೋಮೀಟರ್ಸ್. 1 ಲೀಟರ್ಗೆ 40, 1 ಲೀಟರ್ಗೆ 10 ಕಿಲೋಮೀಟರ್ಸ್ ಅಂದರೆ ರುಪೀಸನ್ನು ಮೇಲ್ಗಡೆ ಹಾಕೊಳ್ಳಿ. ರುಪೀಸ್ 40 ಡಿವೈಡೆಡ್ ಬೈ 10 ಕಿಲೋಮೀಟರ್ಸ್. ಸೊ ಮಾಡಿದ್ರೆ ನಮಗೆ ರುಪೀಸ್ 4 ಪರ್ ಕಿಲೋಮೀಟ್ರ್ ಆಯಿತು. 1 ಕಿಲೋಮೀಟ್ರಿಗೆ 4 ರುಪೀಸ್ ಆಯಿತು. ಸೊ ಅಲ್ಲಿಗೆ ಸೊ ಕಾಸ್ಟ್ ಆಫ್ ಡೀಸೆಲ್ ಪರ್ ಮಂತ್ ಬೇಕು ನಮಗೆ ರುಪೀಸ್ 4 ಇಂಟು 20,000 ಕಿಲೋಮೀಟರ್ಸ್ ಮಾಡಿದ್ರೆ ನಮಗೆ 80,000 ರುಪೀಸ್ ಪರ್ ಮಂತ್ ಆಯಿತು. ಸೊ ಇದು ಒಂದೇ ಒಂದು ರನ್ನಿಂಗ್ ಚಾರ್ಜಸ್ ಇರೋದು. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ 18,000, ಮೇಂಟೆನೆನ್ಸ್ ಚಾರ್ಜಸ್ ಆರ್ 8,000 and running charges are 80,000. So total operating cost is 1,06,000 rupees. So ಇದು 1,06,000 rupees ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಮಂತ್ ಆಯಿತು. ಸೊ ನಮಗೆ ಕೇಳಿರೋದು ಕ್ವೆಶನ್ ಇರೋದು ಕ್ಯಾಲ್ಕುಲೇಟ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಒಂದು ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಎಷ್ಟಾಗುತ್ತೆ, 8,75,000 ಪ್ಯಾಸೆಂಜರ್ ಕಿಲೋಮೀಟರ್ಸ್ ಪರ್ ಮಂತ್. ಸೊ 2 ಪರ್ ಮಂತಿಗಿದೆ. ಸೊ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಮಂತ್ ಡಿವೈಡೆಡ್ ಬೈ ಟೋಟಲ್ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಪರ್ ಮಂತ್. ಸೊ 1,06,000 ಆಗಿತ್ತು ಆಪ್ರೇಟಿಂಗ್ ಕಾಸ್ಟ್ ಇಲ್ಲಿದೆ. ಸೊ ನಮಗೆ ಎಫೆಕ್ಟಿವ್ ಪ್ಯಾಸೆಂಜರ್ ಕಿಲೋಮೀಟರ್ ಪರ್ ಮಂತ್ 8,75,000 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ದಟ್ ಈಸ್ ಈಕ್ವಲ್ ಟು 0.1211. So rupee 0.1211 is the cost per passenger kilometer. ನೆಕ್ಸ್ಟ್ ಇನ್ ಸೆಷನಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ. ಸೊ ನೆಕ್ಸ್ಟ್ ಇನ್ನೂ 2 ಸೆಷನಲ್ಲಿ ಒಂದು 3 ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.